ನೈಸರ್ಗಿಕ ಕೃಷಿ ಪದ್ಧತಿಗೆ ಆದ್ಯತೆ ನೀಡುವುದರ ಜೊತೆಗೆ ಕೃಷಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿಕೊಳ್ಳುವ ಅಗತ್ಯವನ್ನು ಪ್ರತಿಪಾದಿಸಿದ ಪ್ರಧಾನಿ ನರೇಂದ್ರ ಮೋದಿ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲ ಸಹಕಾರ ನೀಡಲಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಬಜೆಟ್ನಲ್ಲಿ ಘೋಷಿಸಿರುವ ಸ್ಮಾರ್ಟ್ ಅಗ್ರಿಕಲ್ಚರ್ ಕುರಿತು ವೆಬಿನಾರ್ನಲ್ಲಿ ಪಾಲ್ಗೊಂಡು ಮಾತನಾಡಿ, ನೈಸರ್ಗಿಕ ಕೃಷಿ ಕುರಿತು ಜನರಿಗೆ ತಿಳಿಸುವ ಕೆಲಸವಾಗಬೇಕು. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಕೃಷಿ ವಿಶ್ವವಿದ್ಯಾಲಯಗಳು ತಮ್ಮ ವ್ಯಾಪ್ತಿಯಲ್ಲಿ ಕನಿಷ್ಠ 100 ರಿಂದ 500 ರೈತರಿಗೆ ಈ ಬಗ್ಗೆ ಮಾಹಿತಿ ನೀಡಿ ಅವರನ್ನು ನೈಸರ್ಗಿಕ ಕೃಷಿಯಲ್ಲಿ ತೊಡಗುವಂತೆ ಕೆಲಸ ಮಾಡಬೇಕು ಎಂದು ಹೇಳಿದರು. ಏಪ್ರಿಲ್ನಿಂದ ಜಾರಿಗೆ ಬರಲಿರುವ ಹೊಸ ಬಜೆಟ್ನಲ್ಲಿ ಕೃಷಿಯ ಸಮಗ್ರ ಪ್ರಗತಿಗೆ 7 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗಂಗಾ ನದಿ ತೀರದ ಉದ್ದಕ್ಕೂ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೈಸರ್ಗಿಕ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆ, ಖಾದ್ಯ ತೈಲ ಆಮದು ಕಡಿಮೆ ಮಾಡಲು ಆತ್ಮನಿರ್ಭರ ಭಾರತ, ಕೃಷಿ ಉತ್ಪನ್ನಗಳ ಸಾಗಣೆ, ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯಡಿ ಸಾಗಣೆ ವ್ಯವಸ್ಥೆ, ಕೃಷಿ ತ್ಯಾಜ್ಯವನ್ನು ಇಂಧನ ಮೂಲವಾಗಿ ಪರಿವರ್ತಿಸುವುದು, ರೈತರಿಗಾಗಿ ಅಂಚೆ ಕಚೇರಿಗಳಲ್ಲಿ ಬ್ಯಾಂಕಿಂಗ್ ಸೌಲಭ್ಯ ಹಾಗೂ ಕೃಷಿ ಸಂಶೋಧನೆಗೆ ಆಧುನಿಕತೆಗೆ ಆದ್ಯತೆ ನೀಡಲಾಗಿದೆ ಎಂದು ವಿವರಿಸಿದರು. कृषि बजट कई गुना बढ़ा है. किसानों के लिए कृषि लोन में भी 7 सालों में 2.5 गुना की बढ़ोतरी की गई है. ಕೃಷಿಯಲ್ಲಿ ಉತ್ಪಾದನೆಯಾಗುವ ತ್ಯಾಜ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ಮರುಬಳಕೆ ಮಾಡಬೇಕಾಗಿದೆ. ಇದರಿಂದ ಪರಿಸರದ ಮೇಲಿನ ಹಾನಿ ತಪ್ಪಿಸುವುದರ ಜೊತೆಗೆ ರೈತರ ಆದಾಯವೂ ಹೆಚ್ಚುತ್ತದೆ. ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಎಂದು ಘೋಷಿಸಲಾಗಿದೆ. ಭಾರತದಲ್ಲಿ ಉತ್ಪಾದನೆಯಾಗುವ ಸಿರಿಧಾನ್ಯದಲ್ಲಿ ಅಪಾರ ಪ್ರಮಾಣದ ಪೌಷ್ಟಿಕಾಂಶಗಳಿವೆ. ಆದ್ದರಿಂದ ಈ ಸಿರಿಧಾನ್ಯವನ್ನು ಪ್ರೋತ್ಸಾಹಿಸಲು ಕಾರ್ಪೊರೇಟ್ ವಲಯದವರು ಮುಂದೆ ಬರಬೇಕು ಎಂದರು. ಕೃಷಿ ಪ್ರಗತಿಗೆ ಖಾಸಗಿ ವಲಯದ ಸಹಕಾರ, ಬ್ಯಾಂಕ್ಗಳ ಮೂಲಕ ಆದ್ಯತಾ ವಲಯಗಳಿಗೆ ಹೆಚ್ಚು ನೆರವು, ನವೀನ ತಂತ್ರಜ್ಞಾನ ಬಳಕೆ, ಕೃಷಿಯಲ್ಲಿ ಸೋಲಾರ್ ಬಳಕೆ ಕುರಿತಂತೆ ಜನರಲ್ಲಿ ಜಾಗೃತಿ ಮೂಡಿಸಿ ಅವರ ಸಹಕಾರದೊಂದಿಗೆ ಕಾರ್ಯಕ್ರಮ ಜಾರಿಗೊಳಿಸಲಾಗುವುದು. ಒಟ್ಟಾರೆ ಏಪ್ರಿಲ್ನಿಂದ ಜಾರಿಯಾಗುತ್ತಿರುವ ಹೊಸ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರದ ಆಮೂಲಾಗ್ರ ಸುಧಾರಣೆಗೆ ರಹದಾರಿ ಸಿಗಲಿದೆ ಎಂದು ಭರವಸೆ ವ್ಯಕ್ತಪಡಿಸಿದರು. उनको समझाएं कि भारत के जो मिलेट्स हैं, जो भारत का धान है, वो कितने प्रकार से उत्तम है, उसके टेस्ट की दृष्टि से कितना महत्वपूर्ण है. हम हमारे मिशनों को लगा सकते हैं. हम सेमिनार, वेबिनार इंपोर्टर एक्सपोर्टर के बीच हमारे मिलेट्स के संबंध में कर सकते हैं. भारत के मिलेट्स की न्यूट्रिशन वैल्यू कितनी ज्यादा है, इस पर हम बल दे सकते हैं. साथियों, आपने देखा है कि हमारी सरकार का बहुत ज्यादा जोर सॉइल हेल्थ कार्ड पर रहा है. देश के करोड़ों किसानों को सरकार ने सॉइल हेल्थ कार्ड दिए हैं. जिस तरह एक जमाना था, न पैथोलॉजी लैब होती थी, न लोग पैथोलॉजी टेस्ट करवाते थे, लेकिन अब कोई भी बीमारी आई तो सबसे पहले पैथोलॉजी चेकअप होता है, पैथोलॉजी लैब में जाना होता है. क्या हमारे स्टार्टअप्स, क्या हमारे प्राइवेट इन्वेस्टर्स स्थान स्थान पर प्राइवेट पैथोलॉजी जैसे लैब होती हैं, वैसे ही हमारी धरती माता, हमारी जमीन, उसके सैंपल को भी पैथोलॉजिकल टेस्ट कर करके किसानों को गाइड कर सकते हैं. सॉइल हेल्थ की जांच ये लगातार होती रहे. ये हमारे किसानों को अगर हम आदत डालेंगे तो छोटे छोटे किसान भी हर साल एक बार सॉइल टेस्ट जरूर करवाएंगे. और इसके लिए पैथोलॉजी, इस प्रकार की सॉइल टेस्टिंग की लैब का एक पूरा नेटवर्क खड़ा हो सकता है. नए इक्विपमेंट बन सकते हैं. मैं समझता हूं एक बहुत बड़ा क्षेत्र है. स्टार्टअप को आगे आना चाहिए. हमें किसानों में भी ये जागरूकता बढ़ानी होगी. उनका सहज स्वभाव बनाना होगा कि वो 1-2 साल में अपने खेत की मिट्टी का टेस्ट करवाएं और उसके मुताबिक उसमें कौन सी दवाइयों की जरूरत है, कौन से फर्टिलाइजर की जरूरत है, किस फसल के लिए उपयोगी है, उसको उनको एक साइंटिफिक ज्ञान मिलेगा. आपकी जानकारी में है कि हमारे युवा वैज्ञानिकों ने नैनो फर्टिलाइजर डेवलप किया है. ये एक गेम चेंजर बनने वाला है. इसमें भी काम करने के लिए हमारे कॉरपोरेट वर्ल्ड के पास बहुत संभावनाएं हैं.
प्रधानमंत्री जी के दृढ़ संकल्प के परिणाम ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಕೃಷಿ ಕ್ಷೇತ್ರದಲ್ಲಿ ಪ್ರಗತಿ ಸಾಕಾರಗೊಳಿಸಲು ಕೇಂದ್ರ ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಈ ಕುರಿತು ಜನರ ಮಧ್ಯೆ ಚರ್ಚೆ, ಸಂವಾದ, ವಿಚಾರ ಮಂಥನ ನಡೆಯಬೇಕಿದೆ. ದೇಶ ಮತ್ತು ರೈತರಿಗೆ ಅಗತ್ಯ ಅನುಕೂಲ ಕಲ್ಪಿಸಲು ಕೇಂದ್ರ ಸರ್ಕಾರ ಸದಾ ಬದ್ಧವಿದೆ ಎಂದರು. खयानत नहीं कर पाए, किसान टेक्नोलॉजी से जुड़े, महंगी फसलों की ओर जाए, प्रोसेसिंग की ओर जाए, पैकेजिंग करे, उसे अच्छा बाजार उपलब्ध हो और बाजार में पारदर्शिता के साथ ಕೇಂದ್ರ ಸಚಿವರಾದ ಪಿಯೂಷ್ ಗೋಯಲ್, ಪುರುಷೋತ್ತಮ ರೂಪಾಲ, ಪಶುಪತಿ ಪರಾಸ್, ಕೈಲೇಶ್ ಚೌಧರಿ, ಬಿಎಲ್ ವರ್ಮಾ ಮತ್ತಿತರರು ವೆಬಿನಾರ್ನಲ್ಲಿ ಉಪಸ್ಥಿತರಿದ್ದರು. इस दिशा में हम आगे बढ़ें